ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋನ ಸ್ಕ್ರೀನ್ ಮೇಲೆ ನೀವು ಯಾವಾಗ ನೋಡ್ತೀರಾ ಆವಾಗ ನಿಮ್ಮ ಜೊತೆ ಇದು ರೆಸೊನೇಟ್ ಆಗುವಂಥದ್ದು. ಆ್ಯಂಡ್ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ಮಾತ್ರ ತೊಗೊಳ್ಳಿ. ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ಸ್ ಆಗಿರ್ಬೋದು, ಪರ್ಸನಲ್ ರೀಡಿಂಗ್ಸ್ ಆಗಿರ್ಬೋದು, ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಥವಾ ಟ್ಯಾರೋ, ಮನಿ ರೇಖಿ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ನಾಳೆನೇ ಇದೆ ಸಂಡೇ. ಆ್ಯಂಡ್ ಇನ್ನೂ ಜಾಯ್ನ್ ಆಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಜಾಯ್ನ್ ಆಗ್ಬೋದು. ಬಿಕಾಸ್ ಪ್ರೈಸ್ ತುಂಬ ಕಡಿಮೆ ಮಾಡಿದ್ದೀನಿ ನಾನು. ಸೊ ಸುಮ್ಮನೆ ಏನಕ್ಕೆ ತುಂಬ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಇದು ಮಾಡ್ಕೊಳ್ತೀರಲ್ವ. ಇಫ್ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ನ ಜಾಯ್ನ್ ಆಗ್ಬೋದು. ಆ್ಯಂಡ್ ಆಲ್ಸೋ ಎಲ್ಲ ಹೇಳಾಯಿತು. ಆ ಬ್ರೇಸ್ಲೆಟ್ಸ್ದು ವೀಡಿಯೋ ನಾನು ಈ ಒಂದು ವೀಡಿಯೋ ಮಿಡಲಲ್ಲಿ ಹಾಕ್ತೀನಿ, ನೀವು ನೋಡ್ಕೋಬೋದು. ಸೊ ನೋಡೋಣ, ಈ ಒಂದು ರೀಡಿಂಗ್ ಬಂದು ನಿಮ್ಮ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರ್ತಾರಾ ಅನ್ನೋ ಒಂದು ವಿಚಾರವಾಗಿ ಆಗಿರುತ್ತೆ. ಸೊ ಇಲ್ಲಿ ನಾನು ಕಾರ್ಡ್ಸ್ನ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪರ್ಸನ್ನ ನೀವು ನೆನೆಸ್ಕೋಬೋದು ಅಥವಾ 3 ಟೈಮ್ಸ್ ಅವ್ರ ನೇಮನ್ನು ಹೇಳಿ ಕಾರ್ಡ್ಸ್ ಜೊತೆ ನೀವು ಕನೆಕ್ಟ್ ಆಗ್ಬೋದು. ಆರ್ 2 ಮಿನಿಟ್ಸ್ ಪಾಸ್ ತೊಗೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಆ್ಯಂಡ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾಕೆ ಅಂತಂದರೆ ತುಂಬ ಸ್ಟ್ರೆಸ್ ಔಟ್ ಆಗಿರ್ತೀರ. ಸೊ ಒಂದು ಎನರ್ಜಿ ಇದೆ, ಇಂಟ್ಯೂಷನ್ಸ್ ನನಗೆ ಹಾಗೆ ಬರ್ತಾಯಿದೆ. ತುಂಬ ಸ್ಟ್ರೆಸ್ ಔಟ್ ಆಗಿರ್ತೀರ ನಿಮ್ಮ ಡೈಲಿ ಲೈಫ್ ಆಗಿರ್ಬೋದು, ಆ್ಯಂಡ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಕರಿಯರ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಇರೋದ್ರಿಂದ ಸೊ ಒಂದು 5 to 10 ಮಿನಿಟ್ಸ್ ನಿಮಗೋಸ್ಕರ ನೀವು ಕೊಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈಗ ಕಾರ್ಡ್ಸ್ನ ಶಫಲ್ ಮಾಡೋಣ, ನಿಮಗಾಗಿ ಏನೆಲ್ಲ ಮೆಸೇಜಸ್ ಬರುತ್ತೆ, ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ ಅಕಾರ್ಡಿಂಗ್ ಟು ದ ಕಾರ್ಡ್ಸ್ ಏನು ಬರುತ್ತೆ ನೋಡೋಣ. ಓಕೆ, ಕಾರ್ಡ್ಸ್ ಯಾಕೋ ಶಫಲ್ ಆಗ್ತಾನೇ ಇಲ್ಲ. ಓಕೆ, ಸೊ ಈ ಕಾರ್ಡ್ಸ್ ಬಂದಿದೆ. ಸೊ ಬಾಟಮ್ ಆಫ್ ದ ಡೆಕ್ ಏನಿದೆ 4 ಆಫ್ ಕಪ್ಸ್ ಇದೆ. ಓಕೆ, ಸೊ ಏನೆಲ್ಲ ಕಾರ್ಡ್ಸ್ ಇದೆ ನೋಡೋಣ. ಓಹೋ, ಕಂಗ್ರ್ಯಾಚುಲೇಷನ್ಸ್. 2 ಆಫ್ ವ್ಯಾಂಡ್ಸ್ ಇದೆ, 3 ಆಫ್ ಪೆಂಟಿಕಲ್ಸ್ ಇದೆ, 8 ಆಫ್ ವ್ಯಾಂಡ್ಸ್ ಇದೆ, ಆ್ಯಂಡ್ ಸೊ ಮೇಜರ್ ಕಾರ್ಡ್ ದ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ. ಐ ಥಿಂಕ್ ನಿಮ್ಮ ವಿಷಯದಲ್ಲಿ ಆ್ಯಂಡ್ ನಿಮ್ಮ ಲೈಫಲ್ಲಿ ಎಲ್ಲವೂ ಸಹ ಡಿಲೇ ಆಗ್ತಾ ಬರ್ತಾ ಇರ್ಬೋದು. ಆ ಒಂದು ಎನರ್ಜಿಲಿ ಮೇಜರಾಗಿ ಬರ್ತಾ ಇದೆ. ಓಕೆ, ಸೊ ಒಂದು ಕಾರ್ಡ್ಸ್ನ ನಾನು ಜೋಡಿಸ್ಬಿಡ್ತೀನಿ. ಓಕೆ, ಸೊ ನಿಮಗಾಗಿ ಬಂದಿರೋವಂಥ ಕಾರ್ಡ್ಸ್ ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಲ್ಲವೂ ಸಹ ಪಾಸಿಟಿವೇ ಇದೆ. ದ ಹ್ಯಾಂಗ್ಡ್ ಮ್ಯಾನ್, ಸೊ ಅದು ಸಹ ಪಾಸಿಟಿವ್ ಕಾರ್ಡೇ. ಬಟ್ ನಿಮ್ಮ ಲೈಫಲ್ಲಿ ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಸಹ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇರ್ಬೋದು, ಅಥವಾ ನೀವೇ ಅದನ್ನು ಡಿಲೇ ಮಾಡ್ತಾ ಇರ್ಬೋದು. ಆ್ಯಂಡ್ ಯು ಆರ್ ಬಿಕಮಿಂಗ್ ಲೇಝಿ ಅಂತ ಹೇಳ್ಬೋದು. ನೀವು ಇಲ್ಲಿ ಯಾವುದೇ ವಿಷಯದಲ್ಲಿ, ಯಾವುದೇ ಕೆಲಸದಲ್ಲಿ ಅಷ್ಟಾಗಿ ಒಂದು ಆಸಕ್ತಿ ಆಗಿರ್ಬೋದು, ಖುಷಿಯಾಗಿರ್ಬೋದು ಅದನ್ನು ತೋರಿಸ್ತಾ ಇಲ್ಲ. ತುಂಬ ಲೇಝಿ ಆಗ್ತಾಯಿದ್ದೀರಾ. ಏನೇ ಒಂದು ಕೆಲಸ ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ನೀವು ವರ್ಕ್ ಮಾಡೋ ಕಡೆ ಆಗಿರ್ಬೋದು. ತುಂಬ ಜನ ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದಾರೆ, ನಿಮ್ಮ ಸ್ಟಡೀಸಲ್ಲಿ ತುಂಬ ಇಗ್ನೋರ್ ಮಾಡ್ತಾಯಿದ್ದೀರಾ ಅಂತ ಬರ್ತಾ ಇದೆ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು.
ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್, ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಏಸ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ನೀವೇನಾದರೂ ಸಕ್ಸಸ್ ಆಗಬೇಕು ನಾನು, ಬಿಕಾಸ್ ಇಲ್ಲಿ ತುಂಬ ಜನಕ್ಕೆ ಔಟ್ ಆಫ್ ಕಂಟ್ರಿ ಹೋಗಬೇಕು ಅಂತ ಒಂದು ಡ್ರೀಮ್ ಇರ್ಬೋದು, ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಇರ್ಬೋದು. ಔಟ್ ಆಫ್ ಕಂಟ್ರಿ ಅಂತಲೇ ಅಲ್ಲ, ನೀವು ಇವಾಗ ಇರೋವಂಥ ಜಾಗ ಬಿಟ್ಟು ಇನ್ನೂ ಒಂದು ಚೆನ್ನಾಗಿರೋವಂಥ ಪ್ಲೇಸ್ಗೆ ಹೋಗಿ ನೀವು ಜೀವನ ನಡೆಸಬೇಕು ಅನ್ನೋ ಒಂದು ಡ್ರೀಮ್ ತುಂಬ. ಇಲ್ಲಿ ಒಂದು ಹೇಳ್ಬಿಡ್ತೀನಿ, ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ತುಂಬ ಜನ ತುಂಬ ಡ್ರೀಮ್ಸ್ನ ಇಟ್ಕೊಂಡಿದ್ದೀರಾ. ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ಪಿಂದ ಅದೆಲ್ಲ ಒಂದು ತುಂಬ ಇಂಬ್ಯಾಲೆನ್ಸ್ ಆಗ್ತಾ ಇರ್ಬೋದು. ಸೊ ನಿಮ್ಮ ರಿಲೇಷನ್ಶಿಪ್ಗೆ ಬರೋದಾದರೆ ಅವರು ವಾಪಸ್ ಬರ್ತಾರಾ ಅನ್ನೋ ಒಂದು ಕ್ವಶನ್ಗೆ ದ ಆನ್ಸರ್ ಈಸ್ ಎಸ್, ಬಟ್ ಕರೆಂಟ್ಲಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು 4 ಮಂತ್ಸ್ ಅವರು ಯಾವುದೇ ಆ್ಯಕ್ಷನ್ ನಿಮ್ಮ ಕಡೆಗೆ ತೊಗೊಳ್ಳೋದಿಲ್ಲ, ಬಟ್ ಸ್ಟಿಲ್ ದೇ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು. ನಿಮ್ಮ ಮೇಲೆ ಅವ್ರಿಗೆ ಇನ್ನೂ ಸಹ ಫೀಲಿಂಗ್ಸ್ ಇದೆ, ನಿಮ್ಮನ್ನು ಅವರು ನೆನ್ಪು ಮಾಡ್ಕೊಳ್ತಾರೆ. ಆ್ಯಂಡ್ ಇಲ್ಲಿ 4 ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಇನ್ನು 4 ಮಂತ್ಸ್ ಅವ್ರ ಕಡೆಯಿಂದ ನಿಮಗೆ ಯಾವುದೇ ಕಾಂಟ್ಯಾಕ್ಟ್ ಆಗಲಿ ಅಥವಾ ಕಮ್ಯುನಿಕೇಷನ್ ನಿಮ್ಮಿಬ್ಬರ ಮಧ್ಯೆ ನೀವು ಅಂದ್ಕೊಳ್ಳೋ ಥರ ಚೆನ್ನಾಗಾಗುತ್ತೆ ಆ ಥರ ಎಲ್ಲ ಅಂದ್ಕೋತಾ ಇದ್ದರೆ ಇನ್ನು 4 ಮಂತ್ಸ್ ಅಷ್ಟಾಗಿ ಚಾನ್ಸಸ್ ಇಲ್ಲ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿದೆ. ಸೊ ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ತೊಗೊಳ್ಳಿ. ದ ವರ್ಲ್ಡ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ಮತ್ತೆ ರಿಯೂನಿಯನ್ ಆಗುತ್ತೆ. ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ತುಂಬ ಇದೆ, ಬಿಕಾಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಇನ್ಫಿನಿಟಿ ಸಿಂಬಲ್ ಇದೆ. ಆ್ಯಂಡ್ ಅವರು ನಿಮ್ಮ ಜೊತೆಗಿದ್ದರೆ ಒಂದು ಫುಲ್ಫಿಲ್ಮೆಂಟ್ ಅನ್ನೋದನ್ನ ನೋಡ್ತಾರೆ. ದಟ್ಸ್ ವೈ ಈ ಪರ್ಸನ್ ನಿಮಗೆ ನಿಮ್ಮ ಲೈಫಲ್ಲಿ ಹೇಳ್ತಾ ಇದ್ರು ಅನಿಸುತ್ತೆ, ನೀನು ನನ್ನ ಜೊತೆಗಿದ್ದರೆ ತುಂಬ ಖುಷಿಯಾಗಿರ್ತೀನಿ ಅಂತ ಹೇಳಿರ್ಬೋದು ನಿಮಗೆ. 2 ಆಫ್ ವ್ಯಾಂಡ್ಸಲ್ಲಿ ಬರ್ತಾ ಇರೋದ್ರಿಂದ ಮೇಜರ್ಲಿ ತುಂಬ ಜನ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಸೊ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ನೀವು ಮೀಟ್ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ಮೀಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು ಕೆಲವೊಬ್ಬರು ಲೈಫಲ್ಲಿ ಏನೋ ಒಂದು ಮಾತಾಡಿ ಬಗೆಹರಿಸ್ಕೊಳ್ಳೋಣ, ಮೀಟ್ ಆಗೋಣ ಅಂತ ಅಂದ್ಕೊಂಡ್ರೂ ಸಹ ಅಲ್ಲಿ ಎಲ್ಲ ಪ್ಲ್ಯಾನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಾ ಬರ್ತಾ ಇರ್ಬೋದು. 3 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಒಂದು ಮ್ಯಾರೇಜ್, ನಿಮ್ಮ ಹಾಗೂ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾಯಿದ್ದೀರಾ ಅವ್ರ ನಡುವೆ ಒಂದು ಮ್ಯಾರೇಜ್ ಎನರ್ಜಿ ಬಂದು ತುಂಬ ಡಿಫಿಕಲ್ಟ್ ಇದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ಟ್ರಗಲ್ಸ್ನ ನೀವು ಮಾಡಬೇಕಾಗತ್ತೆ ಈ ವ್ಯಕ್ತಿನ ನೀವು ಮ್ಯಾರೇಜ್ ಆಗ್ತೀನಿ ಅಂತ ಇದ್ದರೆ. ಬಟ್ ದೇರ್ ಈಸ್ ಅ ಚಾನ್ಸ್ ಅಂತ ಹೇಳ್ಬೋದು, ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಮ್ಯಾರೇಜ್ ಎನರ್ಜಿ ಸಹ ಇದೆ. ಬಟ್ ಸ್ಟಿಲ್ 1 ಇಯರಲ್ಲಿ ನಿಮಗೆ ಕೆಲವೊಂದು ಪ್ರೋಗ್ರೆಸ್ಸನ್ನು ನೀವು ನೋಡ್ತೀರಾ, ಕೆಲವೊಂದು ಚೇಂಜಸನ್ನು ನೀವು ನೋಡ್ತೀರಾ 1 ಇಯರಲ್ಲಿ ನಿಮಗೆ. ನಿಮ್ಮ ಲೈಫಲ್ಲಾಗಿರ್ಬೋದು, ನಿಮ್ಮ ಲವ್ ಲೈಫಲ್ಲಾಗಿರ್ಬೋದು, ಅಥವಾ ನಿಮ್ಮ ಒಂದು ಎಜುಕೇಷನ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಈ ಥರ ಎಲ್ಲ ಯಾರು ಏನು ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅದರಲ್ಲಿ ನಿಮಗೆ ತುಂಬ ಬೆನಿಫಿಟ್ಸ್ ಅಂತೂ ಆಗುತ್ತೆ. ಬಟ್ ನೀವು ಇಲ್ಲಿ ಆ್ಯಕ್ಷನ್ನ ತೊಗೊಳ್ಬೇಕು. ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇರೋದ್ರಿಂದ ಆ್ಯಕ್ಷನ್ನ ತೊಗೊಳ್ಬೇಕು. ಯಾಕೆ ಅಂತಂದರೆ ಇಲ್ಲಿ ನೀವು ಯಾವುದೋ ಆ್ಯಕ್ಷನ್ನೇ ತೊಗೊಳ್ತಾ ಇಲ್ಲ, ನನ್ನ ಲೈಫಲ್ಲಿ ಎಲ್ಲ ಸರಿ ಹೋಗಬೇಕು ಅಂತ ಕೆಲವೊಬ್ಬರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ. ತುಂಬ ಲೇಸಿ ಆಗ್ತಾಯಿದ್ದೀರಾ, ಆವಾಗಲೇ ಹೇಳಿದಾಗೆ ತುಂಬ ಲೇಸಿ ಆಗ್ತಾಯಿದ್ದೀರಾ. ಜಸ್ಟ್ ನೀವು ಥಿಂಕ್ ಮಾಡ್ತಾಯಿದ್ದೀರಾ ಅಷ್ಟೇ. ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡೋದ್ರಿಂದ ಯಾವುದೇ ಯೂಸ್ ಇಲ್ಲ ಅಂತ ಹೇಳ್ತೀನಿ. ತುಂಬ ಯೋಚನೆ ಮಾಡಿ ಅದು ನಿಮಗೆ ಕೆಲವೊಬ್ಬರಿಗೆ ತುಂಬ ನೈಟೆಲ್ಲ ಅಳೋದಾಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಇದೆಲ್ಲ ಫೇಸ್ ಮಾಡ್ತಾಯಿದ್ದೀರಾ. ಜಸ್ಟ್ ಅದನ್ನು ಸ್ಟಾಪ್ ಮಾಡಿ ನಿಮ್ಮ ಏನು ಡ್ರೀಮ್ಸ್ ಏನಿತ್ತು ಅದನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಟ್ ಮಾಡಿಕೊಂಡು ನೀವು ಮಲಗೋ ಕಡೆ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಅದನ್ನು ನೀವು ಮಾಡ್ಬೋದು, ನಿಮ್ಮ ಮಲ್ಕೊಂಡು ಮಾರ್ನಿಂಗ್ ಎದ್ದು ನೋಡೋದು. ಸೊ ಇದು ಮಾಡಿದಾಗ ಎಲ್ಲೋ ಒಂದು ಕಡೆ ಅದು ನಿಮಗೆ ಹೇಳ್ತಾ ಇರುತ್ತೆ, ನಿಮ್ಮ ಮನಸ್ಸು ನಿನ್ನ ಡ್ರೀಮ್ಸ್ ಇದು, ನೀನೇನು ಮಾಡ್ತಾಯಿದ್ಯಾ ಅಂತ ನಿಮಗೆ ಒಂದು ಕ್ವಶನ್ ಬರುತ್ತೆ. ಸೊ ಅದನ್ನು ಮಾಡ್ತಾ ಬನ್ನಿ. ನೈಟ್ ಆಫ್ ಕಪ್ಸ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ ಅವ್ರ ಫೀಲಿಂಗ್ಸ್ನ. ಏನೇ ಇದ್ದರೂ ಸಹ ತುಂಬ ನಿಮ್ಮ ವಿಚಾರದಲ್ಲಿ ತುಂಬ ಬೇಗ ಒಂದು ಡಿಸಿಷನ್ಸ್ಗೆ ಬಂದರು ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿ ಅವ್ರು ಏನು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಯಾವುದೋ ಒಂದು ಅರ್ಜೆಂಟ್ ಡಿಸಿಷನ್ನ ಮಾಡಿ ಯಾವುದೋ ವಿಚಾರಕ್ಕೆ ಹೌದು ನೀನು ನಂಗೆ ಬೇಡವೇ ಬೇಡ ಅಂತಲೇ ಹೋಗಿರ್ಬೋದು. ಬಟ್ ಸ್ಟಿಲ್ ಅವರು ನಿಮ್ಮ ಮೇಲೆ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಈಗಲೂ ಸಹ. ಆ್ಯಂಡ್
ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಯಾವುದೇ ಸಿಚುವೇಶನ್ಸ್ ಅವ್ರಿಗೆ ಇನ್ನೂ ಸಹ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ 4 ಮಂತ್ಸ್ ನೋ ಆ್ಯಕ್ಷನ್ ಅಂತಲೇ ಇದೆ. ಆಫ್ಟರ್ ದಟ್ ಇಲ್ಲಿ ನಿಮ್ಮ ಮಧ್ಯೆ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು, ಮೀಟ್ ಆಗುವಂಥ ಚಾನ್ಸಸ್ ಆಗಿರ್ಬೋದು, ಅದೆಲ್ಲ ಬರುತ್ತೆ. ಕರೆಂಟ್ಲಿ ನಿಮ್ಮ ಲೈಫಲ್ಲಿ ಪೋಸ್ಟ್ಪೋನ್ಮೆಂಟ್ ಅನ್ನೋದು ತುಂಬ ಇದೆ ಅಂತ ಹೇಳ್ಬೋದು. ಎಲ್ಲದರಲ್ಲೂ ಪೋಸ್ಟ್ಪೋನ್ ನೀವೇ ಮಾಡ್ಕೋತಾ ಇರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ಸ್ಗಳಿಂದ ಎಲ್ಲ ಸಹ ಮುಂದೆ ಹೋಗ್ತಾ ಇರ್ಬೋದು. ಸೊ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಲೈಫ್ ಕಡೆ ಫೋಕಸ್ ಮಾಡಿ ಅಂತ ಈ ಒಂದು ಟ್ಯಾರೋ ಮುಖಾಂತರ ನಿಮಗೆ ಬರ್ತಾ ಇರೋವಂಥ ಗೈಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಹಾಗೆ ನೀವು ಬ್ರೇಸ್ಲೆಟ್ಸ್ನ ಸಹ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಕೋರ್ಸಸ್ಗೆ ಸಹ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.